ಹಲೋ ನಮಸ್ತೆ ಸ್ಟೂಡೆಂಟ್ಸು, ನಾನು ನಿಖಿಲೇಶು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಈಗ ಯಾರ್ಯಾರು ಸೆಕೆಂಡ್ ಪಿ ಯು ಸಿಯಿಂದ ಇಂಜಿನಿಯರಿಂಗಿಗೆ ಹೋಗ್ತಾ ಇದ್ದಾರೆ ಅವರಿಗೆ ಈ ವಿಡಿಯೋ ಒಂದು ಯೂಸ್ಫುಲ್ ಆಗುತ್ತಾ. ಯಾಕೆ ಕೇಳಿದರೆ, ನಿಮಗೆ ಗೊತ್ತಿರೋ ಹಾಗೆ ನಿಟ್ಟೆ 2 ಬ್ರ್ಯಾಂಚ್ ಇದೆ. ನಾನು ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇರೋದು. ಇಂಜಿನಿಯರಿಂಗ್ ಬಿಟ್ಟು ಮೆಡಿಕಲಲ್ಲಿ ತುಂಬ ಬ್ರಾಂಚಸ್ಗಳಿದೆ, ಬ್ಯಾಂಗ್ಳೂರಲ್ಲಿದೆ. ಬಟ್ ಸ್ಟಿಲ್ ನಿಟ್ಟೆ ಇಂಜಿನಿಯರಿಂಗು ಒಂದಿರೋದು ನಿಟ್ಟೆ ಮೀನಾಕ್ಷಿ ನಿಟ್ಟೆ ಮಹಾಲಿಂಗಡ್ಯಂತ್ಯಾಯ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಕಾರ್ಕಳ. ಇದು ಮಂಗಳೂರಿನ ಕಾರ್ಕಳದಲ್ಲಿರೋದು, ದಕ್ಷಿಣ ಕನ್ನಡದ ಕಾರ್ಕಳದಲ್ಲಿರೋದು. ಕಾರ್ಕಳ NMAMIT. ಓಕೆ, ಸೊ ಇದು ಮೇಯ್ನ್ ಆಗಿರುತ್ತೆ ಇಲ್ಲಿ. ಯಾಕಂದರೆ ಕಾರ್ಕಳ ನಿಟ್ಟೆ ಅನ್ನೋದು ಒಂದು ಊರು, ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಇದು. ಅಲ್ಲಿಂದ ಸ್ಟಾರ್ಟ್ ಆಗಿರುವಂಥ ಈ ಒಂದು ಕಾಲೇಜು ಬೆಂಗಳೂರಲ್ಲೂ ಕೂಡ ಇವ್ರದ್ದೊಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ. ಸ್ಟೂಡೆಂಟ್ಸ್, ನಿಮಗೆಲ್ಲ ಗೊತ್ತಿದೆ, NMIT ಅಂತ ಕರೀತಾರೆ. ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅದು ಬೆಂಗಳೂರಲ್ಲಿ ಇದೆ. ನಿಟ್ಟೆ ಮಹಾಲಿಂಗ ಅಡ್ಯಂತಾಯ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ NMAMIT ನಿಮಗೆ ಕಾರ್ಕಳದಲ್ಲಿದೆ. ಓಕೆ, ಸೊ ದೆರ್ ಆರ್ 2 ಬ್ರಾಂಚಸ್. ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ NMAMIT ಕಾರ್ಕಳದಲ್ಲಿರೋ ನಿಟ್ಟೆಗೆ KCET ಥ್ರೂ ಅಡ್ಮಿಷನ್ ಇಲ್ಲ. ದೆರ್ ಇಸ್ ನೋ ಅಡ್ಮಿಷನ್ ಥ್ರೂ KCET, ದೆರ್ ಇಸ್ ನೋ ಅಡ್ಮಿಷನ್ ಥ್ರೂ ಕಾಮಿಡ್ಗೆ, ದೆರ್ ಇಸ್ ನೋ ಅಡ್ಮಿಷನ್ ಥ್ರೂ ಎನಿ ಅದರ್ ಸೋರ್ಸ್. ಓಕೆ, ಸೊ ಅಲ್ಲಿ ನಿಮಗೆ ಅಡ್ಮಿಷನ್ ಇರೋದು ಏನು ಅಂತ ಕೇಳಿದರೆ ನ್ಯೂ ಕ್ಯಾಟ್. ಓಕೆ, ನಿಟ್ಟೆ ಯೂನಿವರ್ಸಿಟಿ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರೀತಾರೆ, ನ್ಯೂ ಕ್ಯಾಟ್ ಅಂತ ಕರೀತಾರೆ. ಸೊ ಅದನ್ನು ಕಾಮನ್ ಅಡ್ಮಿಷನ್ ಟೆಸ್ಟ್ ಅಂತ, ಸೊ ಅದನ್ನು ನಡೆಸ್ತಾ ಇದ್ದರು. ಥ್ರೂ ನ್ಯೂ ಕ್ಯಾಟ್ ಯು ಕ್ಯಾನ್ ಜಾಯಿನ್ ನಿಟ್ಟೆ. ಓಕೆ, ಅದು ಬಿಟ್ಟು ಅಡ್ಮಿಷನ್ ಥ್ರೂ ಮ್ಯಾನೇಜ್ಮೆಂಟ್ ಆಗ್ಬೋದೇನೋ. ಸೊ ಥ್ರೂ ನ್ಯೂ ಕ್ಯಾಟ್ ನೀವು ಜಾಯ್ನ್ ಆಗಬೇಕು ಅಂತ ಹೇಳಿದರೆ ಅದು ಸ್ಕಾಲರ್ಶಿಪ್ ಟೆಸ್ಟ್ ಕೂಡ ಇದೆ. ನೀವು ಇನ್ ಕೇಸ್ ಏನು ನಿಮ್ಮದು ಇನ್ಕಮ್ ಕಡಿಮೆ ಇದ್ದು, ಸೊ ಮಾರ್ಕ್ಸ್ ಜಾಸ್ತಿ ಇದ್ದರೆ ಅಲ್ಲೂ ಕೂಡ ನಿಮ್ಮ ಸ್ಕಾಲರ್ಶಿಪ್ ಟೆಸ್ಟ್ ಕೂಡ ಇದೆ. ಬಟ್ ಅದೆಲ್ಲ ಬಿಟ್ಟು ನಿಮಗೆ ಇದರಲ್ಲಿ ನ್ಯೂ ಕ್ಯಾಟ್ ಥ್ರೂ ಕೂಡ ಎಕ್ಸಾಮನ್ನು ಕ್ಲಿಯರ್ ಮಾಡಿದರೆ ಅರೌಂಡ್ 3 lakhs ನಿಮಗೆ ಇದಾಗುತ್ತೆ. ಏನು ಹೇಳ್ತಾರೆ, ಫೀಸ್ ಇರುತ್ತೆ 3 lakhs ಪರ್ ಇಯರ್. ಆ್ಯಂಡ್ ಅದರಲ್ಲೂ ನಿಮಗೆ ಸ್ಕಾಲರ್ಶಿಪ್ ಟೆಸ್ಟ್ ಇದೆ, ಅದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋನ ಮಾಡ್ತೇನೆ. ಸೊ NMIT ನಿಟ್ಟೆ ಲಾಸ್ಟ್ ಇಯರ್ ಏನು ಮಾಡಿದ್ದು, ಥ್ರೂ KCET ಅವ್ರು ಅಡ್ಮಿಷನನ್ನು ತಗೊಳ್ತಾ ಇದ್ರು. ಬಟ್ ಫ್ರಾಮ್ ದಿಸ್ ಇಯರ್ ದೇ ಆರ್ ನಾಟ್ ಟೇಕಿಂಗ್ ಎನಿ ಅಡ್ಮಿಷನ್ ಥ್ರೂ KCET. ಸೊ NMIT ಬೆಂಗಳೂರು, ನಾನು ಬೆಂಗಳೂರಿನ ಬಗ್ಗೆ ಮಾತಾಡ್ತಾ ಇರೋದು. NMAMIT ಆಲ್ರೆಡಿ ಥ್ರೂ KCET ತಗೊಳ್ತಾ ಇಲ್ಲ. ಬಟ್ NMIT ಬ್ಯಾಂಗ್ಳೂರು ಇದೆ ನೋಡಿ, ಥ್ರೂ KCET ಈ ವರ್ಷದಿಂದ ಅವರದ್ದು ಇಲ್ಲ. ಯಾಕಂದರೆ ಇಲ್ಲಿ ನೋಡಿ, ವಾರ್ಮ್ ಗ್ರೀಟಿಂಗ್ ಫ್ರಮ್ ದ ನಿಟ್ಟೆ ಯೂನಿವರ್ಸಿಟಿ. ನಿಟ್ಟೆ ಡೀಮ್ ಟು ಬಿ ಯೂನಿವರ್ಸಿಟಿ ಮ್ಯಾಂಗ್ಳೂರ್, ವಿಚ್ ಸ್ಟಾರ್ಟೆಡ್ ಇನ್ 2008, ಈಸ್ ರೆಕಗ್ನೈಸ್ಡ್ ಫಾರ್ ಇಟ್ಸ್ ಕ್ವಾಲಿಟಿ ಎಜುಕೇಷನ್ ಆ್ಯಂಡ್ ಕಮಿಟ್ಮೆಂಟ್ ಟು ಸೋಷಿಯಲ್ ವ್ಯಾಲ್ಯೂಸ್. ಸೊ ಎನಿವೆ, A+ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕ. ಇಂಡಿಯಾದ ಬರುವಂಥ ಟಾಪ್ 100 ಕಾಲೇಜಲ್ಲಿ ಬಿಲೋ 100ಅಲ್ಲಿ ಬರುವಂಥ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಅರೌಂಡಲ್ಲಿ ಬರುತ್ತೆ ನಿಟ್ಟೆ. ಯಾವುದು, ಕಾರ್ಕಳದ್ದು. ಸೊ ಒಳ್ಳೆ ಕಾಲೇಜು. ಇಲ್ಲಿ ನೋಡಿ, ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಈವನ್ NMITನೂ ಕೂಡ ನಾವು ಪಾರ್ಟ್ ಆಫ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ಮತ್ತು ಕಾಲೇಜಸ್ಗಳಿದೆ, ನಿಟ್ಟೆ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್, ಪ್ಲಾನಿಂಗ್ ಆ್ಯಂಡ್ ಡಿಸೈನ್, ನಿಟ್ಟೆ ಕಾಲೇಜ್ ಆಫ್ ಫಾರ್ಮಾಸ್ಯೂಟಿಕಲ್ ಸೈನ್ಸಸ್, ನಿಟ್ಟೆ ಸ್ಕೂಲ್ ಫ್ಯಾಷನ್ ಟೆಕ್ನಾಲಜಿ ಆ್ಯಂಡ್ ಇಂಟೀರಿಯರ್ ಡಿಸೈನ್. ಆಲ್ ದೋಸ್ ಥಿಂಗ್ಸ್ ವಿಲ್ ಕಮ್ ಅಂಡರ್ ನಿಟ್ಟೆ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ಅಂದರೆ ಮೀನಿಂಗ್ ಟು ಸೇ ದ್ಯಾಟ್ ಮುಂದಿನ ವರ್ಷ ಯಾರ್ಯಾರು ಇಂಜಿನಿಯರಿಂಗಿಗೆ ಜಾಯ್ನ್ ಆಗಬೇಕು ಅಂತ ಇದ್ದೀರಾ, ದೋಸ್ ಹೂ ಆರ್ ವಿಲಿಂಗ್ ಟು ಜಾಯ್ನ್ ಫಾರ್ ಇಂಜಿನಿಯರಿಂಗ್ ಅಂದರೆ ನಿಟ್ಟೆ ಮೀನಾಕ್ಷಿನೂ ಕೂಡ ನಿಮ್ಮ ಟಾರ್ಗೆಟ್ ಇರ್ಬೋದು. ಬಿಕಾಸ್ ಬೆಂಗಳೂರು ನಿಟ್ಟೆ ಮೀನಾಕ್ಷಿ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಓಕೆ, ಟಾಪ್ 20 ಒಳಗಡೆ ಬರುತ್ತೆ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟು. ಸೊ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕ. ಸೊ ಅದಕ್ಕೆ ಜಾಯ್ನ್ ಆಗಬೇಕು ಅಂತಿದ್ದವರಿಗೆ KCET ಥ್ರೂ ಅಡ್ಮಿಷನ್ ಇಲ್ಲ, ಕಾಮಿಡಿಗೆ ಥ್ರೂ ಅಡ್ಮಿಷನ್ ಇಲ್ಲ. ಓನ್ಲಿ ಯು ಶುಡ್ ರೈಟ್ ನ್ಯೂ ಕ್ಯಾಟ್. ಓಕೆ, ನ್ಯೂ ಕ್ಯಾಟ್ ಬರೆದ್ರೆ ನಿಮಗೆ ಆಲ್ಮೋಸ್ಟ್ ಅದರಲ್ಲೂ ಕೂಡ ಸ್ಕಾಲರ್ಶಿಪ್ ಟೆಸ್ಟ್ ಇದೆ. ನನ್ನದೇ ಸ್ಟೂಡೆಂಟ್ಸ್ಗಳು ತುಂಬ ಜನ ಸ್ಕಾಲರ್ಶಿಪ್ ಟೆಸ್ಟನ್ನು ಬರೆದು ಅವ್ರದ್ದು ಇಯರ್ಲಿ ಫೀಸ್ ಎಷ್ಟಿರುತ್ತೆ, 20,000 to 30,000 ಅಷ್ಟೇ ಇಯರ್ಲಿ ಫೀಸ್. ಸ್ಕಾಲರ್ಶಿಪ್ ಟೆಸ್ಟ್ ಅದಕ್ಕೆ ಎಲಿಜಿಬಿಲಿಟಿ ಎಲ್ಲ ಇದೆ. ನೀವು ಇದನ್ನೆಲ್ಲ ಕೊಡಬೇಕು, ನಿಮ್ಮ ಇನ್ಕಮ್ ಟ್ಯಾಕ್ಸು ಅದೆಲ್ಲ ಕೊಡಬೇಕು. ಪ್ಲಸ್ ನೀವು ಎಕ್ಸಾಮ್ ಬರೆದು ಅದರಲ್ಲಿ ಇಂತಿಷ್ಟಂಥ ಮಾರ್ಕ್ಸನ್ನು ಪಡ್ಕೊಂಡ್ರೆ ಅವ್ರು ನಿಮಗೆ ಅದನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು. ಓಕೆ, ಸೊ ಅದ್ರ ಬಗ್ಗೆ ಬೇರೆ ಬೇಕಾದ್ರೆ ಸಪ್ರೇಟ್ ವೀಡಿಯೋವನ್ನು ಮಾಡ್ತೇನೆ. ಇವಾಗ ನೆನ್ಪಿಟ್ಕೊಳ್ಳಿ, ನೋ ಮೋರ್ KCET, ನೋ ಮೋರ್ ಕಾಮಿಡ್ಗೆ, ನಥಿಂಗ್, ಓನ್ಲಿ ಥ್ರೂ ನ್ಯೂ ಕ್ಯಾಟ್. ಓಕೆ, ಅದು ನನಗೆ ಗೊತ್ತಿಲ್ಲ ಕಾಲೇಜ್ ಅವ್ರದ್ದು ಮ್ಯಾನೇಜ್ಮೆಂಟು ಅಂದರೆ ಮನಿ ಮೇಕಿಂಗ್ ಮಷೀನ್ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಓಕೆ, ದೇ ಆರ್ ಮೇಕಿಂಗ್ ಇಟ್ ನ್ಯೂ ಕ್ಯಾಟ್. ಸೊ ಎಲ್ಲರಿಗೂ ಕೂಡ ಇದೊಂದು ಇದಿರಲಿ. ನೀವು ನಿಟ್ಟೆಗೆ ಹೋಗಬೇಕು ಅಂತಿದ್ದವ್ರು ನ್ಯೂ ಕ್ಯಾಟ್ ಬರೀದೇ ಇದ್ದರೆ ನಿಟ್ಟೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈದರ್ ನೀವು ಮ್ಯಾನೇಜ್ಮೆಂಟ್ ಕೊಟ್ಟು ಹೋಗಬೇಕು ಅಂದರೆ ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸ್ ಪರ್ ಇಯರ್, ಮೋರ್ ದೆನ್ 5 lakhs ಅಂತೂ ಇರುತ್ತೆ. ಸೊ ಅದರಿಂದ ಹೋಗಬೇಕು, ಆರ್ ಎಲ್ಸ್ ನ್ಯೂ ಕ್ಯಾಟ್ ಬರದೇ ಹೋಗ್ಬೇಕು. ಓಕೆ, ಸೊ ದಿಸ್ ಈಸ್ ದ ಆಪ್ಷನ್. ಆ್ಯಂಡ್ ಈವನ್ ಪೆಸಾಟ್ ಬಗ್ಗೆ ಹೇಳಬೇಕು. ಅವರು ಈ ವರ್ಷದಿಂದ ಪೆಸಾಟ್ ಥ್ರೂ ಅಡ್ಮಿಷನನ್ನು ತಗೊಳ್ತಾ ಇಲ್ಲ. ಎಲ್ಲ ಅಡ್ಮಿಷನನ್ನು ಪೆಸಾಟ್ ಏನು ಮಾಡಿದ್ದಾರೆ ಅಂತ ಕೇಳಿದರೆ, ಅಂದರೆ ಆ್ಯಕ್ಚುಲಿ ಪೆಸಾಟ್ ಅವ್ರು ಏನು ಮಾಡ್ತಾಯಿದ್ರು, ಅವ್ರು ಏನು ಮಾಡ್ತಾಯಿದ್ರು, ಪೆಸಾಟ್ ಅಂತ ಎಕ್ಸಾಮ್ ಮಾಡ್ತಾಯಿದ್ರು. ಅದರಲ್ಲಿ ಕ್ಲಿಯರ್ ಆದರೂ ಕೂಡ ನೋಡಿ 5 lakhs ಪರ್ ಇಯರ್ ಫೀಸ್ ಇದೆ ಅವ್ರದ್ದು. ನೀವು ಪೆಸಾಟ್ ಎಕ್ಸಾಮ್ ಕ್ಲಿಯರ್ ಆದರೂ ಕೂಡ ಅವರ ಪರ್ ಇಯರ್ ಫೀಸ್ 5 lakhs ಇದೆ. ಎನಿವೇ, ಅದಕ್ಕೊಂದು ಟ್ಯಾಗ್ ಲೈನ್ ಅಷ್ಟೇ. ಅಂದರೆ ಒಂದು ಎಕ್ಸಾಮ್ ಬರೆದಿದ್ದೇವೆ ಅಂತೇಳಿ ಒಂದು ಟ್ಯಾಗ್ ಲೈನ್ ಹಾಕ್ಕೊಂಡು ಲೈಕ್ ಅಂದರೆ
ಪೆಸ್ಸಿಗೆ ಅದು ವರ್ತೆ ಬಿಡಿ, ಯಾಕಂತ ಕೇಳಿದರೆ ಪೆಸ್ ಮ್ಯಾನೇಜ್ಮೆಂಟ್ ಸೀಟ್ ಮೋರ್ ದೆನ್ 40 to 50 lakhs ಆಗುತ್ತೆ. ಬಟ್ ನೀವು ಪೆಸೆಟ್ ಥ್ರೂ ಹೋದರೆ ಫಾರ್ 4 years ಇಟ್ ವಿಲ್ ಬಿ ಅರೌಂಡ್ 20 lakhs, ನಾಟ್ ಮೋರ್ ದೆನ್ ದ್ಯಾಟ್ ಅಲ್ವಾ. ವರ್ತೆ, ಬಟ್ ಆದರೂ ಕೂಡ ಎಕ್ಸಾಮನ್ನು ಮಾಡಿ ಅದರಲ್ಲಿ ಮಾರ್ಕ್ಸ್ ಇದು ಮಾಡಿ, ಮತ್ತು ಅದರಲ್ಲೂ ತುಂಬ ಕಾಂಪಿಟೇಷನ್ ಇದೆ ಎಕ್ಸಾಮಲ್ಲೂ ಕೂಡ. ಬಟ್ ಈ ವರ್ಷದಿಂದ ಪೆಸ್ ಅವರು ಪೆಸೆಟ್ ಥ್ರೂ ಅಡ್ಮಿಷನನ್ನು ತಗೊಳ್ತಾ ಇಲ್ಲ, ಓನ್ಲಿ ಥ್ರೂ KCET ಆ್ಯಂಡ್ JEE. ಓಕೆ, ಸೊ ಅವ್ರು ಏನು ಇದು ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ, ಸ್ಟ್ರಾಟಜಿ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. ಓನ್ಲಿ ಥ್ರೂ KCET ಆ್ಯಂಡ್ JEE ಮೇನ್ಸ್ ಸ್ಕೋರಿಂಗ್ ಮೇಲ್ಗಡೆ ನಿಮ್ಗೆ ಇದು ಮಾಡ್ತಾರೆ. ಎಲಿಜಿಬಿಲಿಟಿ ಇದ್ದರೆ ನೀವು ಅಡ್ಮಿಷನ್ ತೊಗೊಳ್ಬೋದು. ನೋ ಪೆಸ್ಯಾಟ್ ಫ್ರಮ್ ದಿಸ್ ಇಯರ್. ಓಕೆ, ಯಾರ್ಯಾರು 2025-26 PUCಯಲ್ಲಿ ಓದ್ತಾ ಇದ್ದೀರಾ, ದೋಸ್ ಹೂ ಆರ್ ವಿಲಿಂಗ್ ಟು ಜಾಯಿನ್ ಬೆಟರ್ ಇಂಜಿನಿಯರಿಂಗ್ ಕಾಲೇಜಸ್ ಲೈಕ್ PAS, ನಿಟ್ಟೆ, ದರ್ ಇಸ್ ನೋ KCET ಥ್ರೂ ಅಡ್ಮಿಷನ್. ಐ ಮೀನ್ ಟು ಸೇ ನಿಟ್ಟೆಗೆ KCET ಥ್ರೂ ಅಡ್ಮಿಷನ್ ಇಲ್ಲ. ನಿಟ್ಟೆ ಬೆಂಗಳೂರಿನ ಬಗ್ಗೆ ಮಾತಾಡ್ತಾ ಇರೋದು. ಪೆಸ್ಸಿಗೆ ಪೆಸಾಟ್ ಎಕ್ಸಾಮು ಈ ವರ್ಷದಿಂದ ಇಲ್ಲ. ಸೊ ಇಫ್ ಯು ವಾಂಟ್ ಟು ಜಾಯಿನ್ ನಿಟ್ಟೆ, ಯು ಶುಡ್ ರೈಟ್ ನ್ಯೂ ಕ್ಯಾಟ್ ನಿಟ್ಟೆ ಬ್ಯಾಂಗ್ಳೂರ್ ಆರ್ ನಿಟ್ಟೆ ಮ್ಯಾಂಗ್ಳೂರ್, ದಟ್ ಇಸ್ ಕಾರ್ಕಳ, ಬೋತ್. ಇದನ್ನು ಜಾಯ್ನ್ ಆಗಬೇಕಂದ್ರೆ ನೀವು ನ್ಯೂ ಕ್ಯಾಟ್ ಬರೀಲೇಬೇಕು, ಕ್ಲಿಯರ್ ಮಾಡಲೇಬೇಕು. ಅದರಲ್ಲೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಟೆಸ್ಟ್ ಇದೆ, ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋನ ಮಾಡ್ತೇನೆ. ಅದು ಬಿಟ್ಟರೆ ನಿಮಗೆ ಇನ್ನಿರೋದು ಪೆಸ್ಸಲ್ಲಿ ಅಡ್ಮಿಷನ್ ತೊಗೊಳ್ಬೇಕಂದ್ರೆ ಪೆಸಾಟ್ ಎಕ್ಸಾಮ್ ಇಲ್ಲ. ಓನ್ಲಿ ಥ್ರೂ KCET ಆರ್ ಥ್ರೂ ನಿಮ್ಮದು JEE ಮೇನ್ಸ್ ಇದೆಯಲ್ಲ ಅದ್ರ ಸ್ಕೋರ್ ಮೇಲೆ ನೀವು ಹೋಗ್ಬೋದು. ಓಕೆ, ಅವ್ರು ಕಾಮಿಡ್ಗೆ ತೊಗೊಳ್ಳೋದಿಲ್ಲ, ನೆನ್ಪಿಟ್ಕೊಳ್ಳಿ. ಪೆಸಾಟ್ ಕಾಮಿಡ್ಗೆ ಅಡ್ಮಿಷನ್ ಇಲ್ಲವೇ ಇಲ್ಲ. ಅವ್ರದ್ದು ಇದ್ದಿದ್ದು ಲಾಸ್ಟ್ ಇಯರ್ ಇದ್ದಿದ್ದು ಪೆಸ್ ಅವ್ರದ್ದು ಪೆಸಾಟ್ ಎಕ್ಸಾಮು ಮತ್ತು JEE ಮೇನ್ಸ್ ಸ್ಕೋರ್ ಮೇಲೆ ಮತ್ತು CET ಸ್ಕೋರ್ ಮೇಲೆ. ಈ ವರ್ಷದಿಂದ ಪೆಸಾಟನ್ನು ಕೂಡ ಎಂಡ್ ಮಾಡ್ತಾ ಇದ್ದಾರೆ. ಸೊ ಈ ವಿಡಿಯೋ ಅದಕ್ಕೋಸ್ಕರ ಆಯಿತಾ. ಮುಂದಿನ ವೀಡಿಯೋದಲ್ಲಿ ಕರ್ನಾಟಕದ ಸ್ಟೂಡೆಂಟ್ಸ್ ಅಥವಾ ಯಾವ್ಯಾವ ಎಕ್ಸಾಮ್ಸನ್ನು ಬರೀಬೋದು, ನೀವು ಯಾವ್ಯಾವ ಕಾಲೇಜಿಗೆ ಹೋಗಬೇಕಾದ್ರೆ ಯಾವ್ಯಾವ ಎಂಟ್ರೆನ್ಸ್ ಟೆಸ್ಟನ್ನು ಬರೀಬೋದು, ಅಟೆಂಡ್ ಮಾಡ್ಬೋದು. ಅಪಾರ್ಟ್ ಫ್ರಮ್ KCET ನಮ್ಮ ಸ್ಟೂಡೆಂಟ್ಸಿಗೆ ಗೊತ್ತಿರೋದು KCET, JEE ಮೇನ್ಸ್, JEE ಅಡ್ವಾನ್ಸ್ ಅಷ್ಟೇ. ಅದು ಬಿಟ್ಟು ನೀವು ಬೇರೆ ಎಕ್ಸಾಮ್ಸನ್ನು ಯಾವುದು ಬರಿಬೋದು ಯಾವ್ಯಾವ ಯೂನಿವರ್ಸಿಟಿಗೆ, ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋವನ್ನು ಮಾಡ್ತೇನೆ. ಈ ಒಂದು ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ಒಂದು ವೀಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾರ್ಯಾರಿಗೆ ನೀಡಿದೆ ಅವರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶು. ಅಂಟಿಲ್ ದ್ಯಾಟ್ ಸ್ಟೂಡೆಂಟ್ಸ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.